Hi, my dear friends and dear students. Welcome back to ವಿಶ್ವ ಮೈತ್ರಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಆಧಾರದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 8ನೆಯ ತರಗತಿಯ ಇಂಗ್ಲೀಷ್ ಓಕೆ ಇಂಗ್ಲೀಷ್ ಯೂನಿಟ್ 8 ಓಕೆ ಮದರ್ ಅರ್ತ್ ಲೂಥರ್ ಬರ್ಬಾಂಕ್ ಅನ್ನುವಂತಹ ಪಾಠವನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ. ಓಕೆ 8ನೇ ಪಾಠವನ್ನು ಮಾಡ್ತಾ ಇದ್ದೀನಿ. ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ. ನೀವು ನಮಗೆ ಬಹುದೊಡ್ಡ ಪ್ರೋತ್ಸಾಹವನ್ನು ನೀಡಿದಾಗತ್ತೆ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮತ್ತು ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತಾ ಇದೆ. ಇದೇ ವಿಡಿಯೋ ಕೆಳಗಡೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಸಹಾಯ ಆಗಲಿ ಅಂತ ಹೇಳ್ತಾ ಓಕೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ. ಪ್ರತಿದಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಎಲ್ಲ ತರಗತಿಯ ನೋಟ್ಸ್ಗಳು, ಪಾಠ, ಪದ್ಯಗಳು ನಿಮಗೆ ಬಂದು ತಲುಪತ್ತೆ. ಒಂದು ಮಿಸ್ ಆಗಲ್ಲ. ಜೊತೆಗೆ ಗ್ರಾಮರ್ ಕೂಡ ಓಕೆನಾ, ಕನ್ನಡ ಇಂಗ್ಲೀಷ್ ಗ್ರಾಮರ್ ಕೂಡ ಓಕೆ. ಬನ್ನಿ ತಡ ಮಾಡದೆ ಇವತ್ತಿನ ಪಾಠವನ್ನು ಸ್ಟಾರ್ಟ್ ಮಾಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿ, ಅಂದಾಗ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಓಕೆನಾ. ಬಿಕಾಸ್ ದ್ಯಾಟ್ ಮೊದಲೇ ಇದು ಇಂಗ್ಲೀಷು, ಹಾಗಾಗಿ ನೋಡಿ ಇಲ್ಲಿ ಯೂನಿಟ್ 8 ಮದರ್ ಅರ್ತ್ ಓಕೆ. ಸೊ ಮಾತೃಭೂಮಿ ಅಂತ ಇಲ್ಲಿ ಲೂಥರ್ ಬರ್ಬಾಂಕ್ ಅನ್ನುವಂತಹ ಈ ಪಾಠವನ್ನು ನೀವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ನಾವು ಒಂಚೂರು ಅದರ ರಿಲೇಟೆಡ್ ಒಂದಿಷ್ಟು ವಿಷಯಗಳನ್ನ ಅವ್ರು ಕೊಟ್ಟಿರ್ತಾರೆ, ಒಂದು ಸಣ್ಣ ಸ್ಟೋರಿ, ಅದನ್ನೊಂಚೂರು ನಾವು ನೋಡ್ಕೊಂಬಿಡೋಣ ಓಕೆನಾ. ಸೊ ಇಲ್ಲಿ ನೋಡಿ, ಯುವರ್ ಟೀಚರ್ ರೀಡ್ಸ್ ಅ ಸ್ಟೋರಿ, ಲೆಸನ್ ಟು ಇಟ್, ದೆನ್ ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್ ಅಂತ ಹೇಳ್ತಿದ್ದಾರೆ ಓಕೆ. ನೀವಿಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಾ, ಇಲ್ಲೊಂದು ಸ್ಟೋರಿ ಇದೆ. ಈ ಸ್ಟೋರಿನ ನಿಮ್ಮ ಟೀಚರ್ ಓದಿ ಹೇಳ್ತಾರೆ, ಆಮೇಲೆ ಆ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ಇಲ್ಲಿ ಕೆಳಗಡೆ ಪ್ರಶ್ನೆಗಳಿದೆ. ಇಲ್ಲೇನು ನೋಡಿ 3 ಪ್ರಶ್ನೆ ಕೊಟ್ಟಿದ್ದಾರೆ. ಫಸ್ಟ್ ಏನಿದೆ, ನೇಮ್ ಎನಿ ಒನ್ ಟ್ರಿಕ್ ವಿಚ್ ದ ನೋಡಿ ಮೆಜಿಷಿಯನ್ ಸೇಸ್ ಹೀ ಕ್ಯಾನ್ ಪರ್ಫಾರ್ಮ್. ಒಂದೇದು. ಎರಡನೇದು, ಯೂಶಲಿ ಹೌ ಡಸ್ ಅ ಮ್ಯಾಜಿಷಿಯನ್ ಪ್ಲೇ ಅ ಟ್ರಿಕ್. ಥರ್ಡ್ ಒನ್, ಡೂ ಯು ಥಿಂಕ್ ಅ ಮ್ಯಾಜಿಷಿಯನ್ ಕ್ಯಾನ್ ಗ್ರೋ ಮೆನಿ ಕೈಂಡ್ಸ್ ಆಫ್ ಮ್ಯಾಂಗೋಸ್ ಆನ್ ಅ ಸಿಂಗಲ್ ಟ್ರೀ. ನೋಡಿ ಜಾದುಗಾರ ಅಂತ ಓಕೆನಾ, ಮ್ಯಾಜಿಷಿಯನ್ ಅಂತಂದರೆ ಓಕೆ. ಸೊ ಈ ಪ್ರಶ್ನೆಗಳು ಏನು ಅನ್ನೋದನ್ನು ಈ ಸ್ಟೋರಿ ಆದ್ರಿಂದ ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ ನಾನು ಓಕೆನಾ. ಸೊ ಇಲ್ಲಿ ನೋಡಿ ಫಸ್ಟ್ ಏನಿದೆ ಸ್ಟೋರಿ ನೋಡ್ಕೊಂಬಿಡೋಣ ಓಕೆನಾ. ರೀಡ್ ದ ಫಾಲೋವಿಂಗ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ ಗಿವನ್ ಬಿಲೋ ಓಕೆ. ಸೊ ಇಲ್ಲಿ ಮತ್ತೆ 3 ಕ್ವೆಶನ್ ಕೆಳಗಡೆ ಬರುತ್ತೆ. ಫಸ್ಟ್ ಈ ಸ್ಟೋರಿ ನೋಡಿ, ಲಿಸನ್ ಎವ್ರಿಬಡಿ, ಧ್ಯಾನ್ ಓಕೆ. ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಲಿಸನ್ ಕೇರ್ಫುಲಿ. ಹಿಯರ್ ಐ ಆಮ್ ರೀಡಿಂಗ್ ದಿಸ್ ಸ್ಟೋರಿ ಓಕೆ. ಸೊ ಇನ್ ದ ಫೋಟೋ ಯು ಸಿ ಹಾಜಿ ಕಾಲಿಮುಲ್ಲಾ. ನೋಡಿ ಹಾಜಿ ಕಾಲಿಮುಲ್ಲಾ ಖಾನ್ ಅನ್ನುವಂಥವ್ರು ಇಲ್ಲಿ ನೀವು ಫೋಟೋ ನೋಡ್ತಿದ್ದೀರಾ. ಈ ತಾತನ ಹೆಸರು ಹಾಜಿ ಕಾಲಿಮುಲ್ಲಾ ಖಾನ್ ಅಂತ. ಸೊ ನೀವು ನೋಡ್ತಾ ಇದ್ದೀರಾ ಫೋಟೋ ಫ್ರಾಮ್ ಮಲಿಹಾಬಾದ್ನಲ್ಲಿ ಇವರು ಇರ್ತಾರೆ. ಯು ಪಿ ಅಂದರೆ ಉತ್ತರ ಪ್ರದೇಶದಲ್ಲಿ ಬರುತ್ತೆ ಈ ಪ್ರದೇಶ. ಇವರು ಉತ್ತರ ಪ್ರದೇಶದಲ್ಲಿದ್ದಾರೆ. ಹಿ ಹ್ಯಾಸ್ ಗ್ರೋವನ್ 300 ಡಿಫ್ರೆಂಟ್ ಕೈಂಡ್ಸ್ ಆಫ್ ಮ್ಯಾಂಗೋಸ್ ಆನ್ ಒನ್ ಸಿಂಗಲ್ ಟ್ರೀ. ವಾವ್, ವೆರಿ ಅಮೇಝಿಂಗ್, ರಿಯಲಿ ಇಟ್ಸ್ ಅ ವೆರಿ ಅಮೇಝಿಂಗ್. ಲಿಸನ್ ಎವ್ರಿಬಡಿ, ಲುಕ್ ಅಟ್ ಹಿಯರ್. ಇದು ತಾತ ಇದ್ದಾರಲ್ವಾ ಹಾಜಿ ಕಾಲಿಮುಲ್ಲಾ ಖಾನ್ ಅವರು 300 ಡಿಫ್ರೆಂಟ್ ಕೈಂಡ್ಸ್ ಆಫ್ ಮ್ಯಾಂಗೋಸ್, 300 ತರಹದ ಮ್ಯಾಂಗೋ ಹಣ್ಣುಗಳನ್ನು ಆನ್ ಅ ಸಿಂಗಲ್ ಟ್ರೀ, ಒಂದೇ ಒಂದು ಗಿಡದಲ್ಲಿ ಓಕೆ. ಏನು ಎಸ್, ನೀವು ಕೇಳಿಸ್ಕೊಳ್ತಾ ಇರೋದು ಸರಿಯಾಗೇ ಇದೆ. ಒಂದೇ ಒಂದು ಮಾವಿನ ಹಣ್ಣಿನ ಮರದಲ್ಲಿ 300 ತರಹದ ಹಣ್ಣುಗಳನ್ನು ಬೆಳೆದಿದ್ದಾರೆ. ಡಿಫ್ರೆಂಟ್ ಬೇರೆ ಬೇರೆ ತರಹದ ಮಾವಿನ ಹಣ್ಣುಗಳು ಅಂದರೆ ಒಂದು ಸಣ್ಣ ಇರ್ಬೋದು, ಒಂದು ದಪ್ಪ ಇರ್ಬೋದು, ಒಂದು ಹುಳಿ ಹಣ್ಣು, ಒಂದು ಸಿಹಿ ಹಣ್ಣು. ಸೊ ಈ ಥರ 300 ಟೈಪ್ಸ್ ಇದೆ ಅಂತೆ ಅದು ಮಾವಿನ ಹಣ್ಣು ಓಕೆ. ಸೊ ನೋಡಿ, ರೀಸೆಂಟ್ಲಿ ಹಿ ಓನ್ ದ ಪದ್ಮಶ್ರೀ ಅವಾರ್ಡ್ ಫಾರ್ ಹಿಸ್ ಆ್ಯಂಡ್ he also find his name in the Limca Book of Records. Wow, very good. He talks so lovingly about his orchard and his
trees as if he were ಟಾಕಿಂಗ್ ಅಬೌಟ್ ಹಿಸ್ ಓನ್ ಚಿಲ್ಡ್ರನ್. ಲುಕ್ ಆಟ್ ಹಿಯರ್ ಎವ್ರಿಬಡಿ. ನೋಡಿ, ಈ ತಾತ ಇದ್ದಾರಲ್ಲ, ಒಂದೇ ಗಿಡದಲ್ಲಿ 300 ತರಹದ ಮ್ಯಾಂಗೋ ಹಣ್ಣುಗಳನ್ನ ಬೆಳೆದಿದ್ದಾರೆ. ಅದು ಸುಳ್ಳಲ್ಲ, ನಿಜ ಕೂಡ. ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಅವರು ಮಾಡಿರುವಂತಹ ಈ ಸಾಧನೆಗೆ ಅವರಿಗೆ ಪದ್ಮಶ್ರೀ ಅವಾರ್ಡ್ ಕೂಡ, ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂದಿದೆ. ಅದರ ಜೊತೆಗೆ ಲಿಮ್ಕಾ ಬುಕ್ ಅನ್ನುವಂತಹ ಒಂದು ರೆಕಾರ್ಡಿಂಗ್ ಇದೆ, ಅಂದರೆ ರೆಕಾರ್ಡ್ ದಾಖಲೆ ಮಾಡ್ತಾರೆ. ಅಂದರೆ ಪ್ರಪಂಚದಲ್ಲಿ ಏನು ಅದ್ಭುತ ಸಾಧನೆಗಳನ್ನ ಮಾಡ್ತಾರಲ್ಲ, ಅವ್ರ ಹೆಸರನ್ನು, ಅವ್ರು ಮಾಡಿದ ಸಾಧನೆಯನ್ನು, ಯಾವ ವರ್ಷದಲ್ಲಿ, ಅದೆಲ್ಲನೂ ಒಂದು ರೆಕಾರ್ಡಿಂಗ್ ಬುಕ್ ಅಂತ ಇರುತ್ತೆ, ಅದರಲ್ಲಿ ಬರೆದಿರ್ತಾರೆ. ಸೊ ಆ ಲಿಮ್ಕಾ ರೆಕಾರ್ಡ್ ಬುಕ್ಕಲ್ಲಿ ಕೂಡ ಇವ್ರು ಮಾಡಿರೋ ಸಾಧನೆಯನ್ನು ಬರೆದಿದ್ದಾರೆ. ಓಕೆ, ಸೊ ನೋಡಿ, ಖಾನ್ಸ್ ಪ್ರೈಸ್ಡ್ ಟ್ರೀ ಈಸ್ ಅಬೌಟ್ 100 years old. ನೋಡಿ, ಅವ್ರಿಗೆ ಎಷ್ಟು ನೋಡಿ, ಅವರ 100 ವರ್ಷದ ಹಳೆಯ ಗಿಡಗಳೆಲ್ಲ ಅವ್ರ ಹತ್ರ ಇದೆ. ಮಾವಿನ ಹಣ್ಣಿನ ಗಿಡಗಳು 100 ವರ್ಷದ ಹಳೆಯ ಗಿಡಗಳು. ಹಿ ಹ್ಯಾಸ್ ಬೀನ್ ಗ್ರೋವಿಂಗ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಮ್ಯಾಂಗೋಸ್ ಆನ್ ಇಟ್ ಸಿನ್ಸ್ 1987. ನೋಡಿ, ಯಾವಾಗಿಂದ 1987ರಿಂದ ತುಂಬ ಡಿಫ್ರೆಂಟ್ ಮಾವಿನ ಹಣ್ಣುಗಳನ್ನ ಒಂದೇ ಗಿಡದಲ್ಲಿರ್ಬೋದು ಅಥವಾ ಬೇರೆ ಬೇರೆ ಗಿಡಗಳಲ್ಲಿ ಬೇರೆ ಬೇರೆ ತರಹದ ಹಣ್ಣುಗಳನ್ನ ಇವರು ಬೆಳೀತಾ ಇರೋದು. ಯಾವಾಗಿಂದ ಅಂದರೆ 1987ರಿಂದ ಬೆಳೀತಾ ಇದ್ದಾರೆ. ಓಕೆನಾ. ರೀಸೆಂಟ್ಲಿ ಹಿ ಹ್ಯಾಸ್ ಡೆವಲಪ್ಡ್ 5 more ನ್ಯೂ ವೆರೈಟೀಸ್ ಆಫ್ ಮ್ಯಾಂಗೋಸ್ ಆನ್ ದ ಸೇಮ್ ಟ್ರೀ. ನೋಡಿ, ರೀಸೆಂಟಾಗಿ ಅಂದರೆ ಇತ್ತೀಚೆಗೆ ಆ ತಾತ 5 ತರಹದ ವಿಶೇಷ ಮತ್ತು ಬೇರೆ ತರಹದ ವಿಶೇಷ ಮಾವಿನ ಹಣ್ಣುಗಳನ್ನ ಅದೇ ಗಿಡದಲ್ಲೇ ಮತ್ತೆ ಬೆಳೆದಿದ್ದಾರೆ. ಅಂದರೆ ಇನ್ನು 300 ತರಹದ ಹಣ್ಣುಗಳನ್ನು ಒಂದೇ ಗಿಡದಲ್ಲಿ ಬೆಳೆದಿದ್ರಲ್ಲ, ಅದೇ ಗಿಡದಲ್ಲೇ ಮತ್ತು ಇನ್ನೂ 5 ತರಹದ ಬೇರೆ ತರಹದ ಹಣ್ಣುಗಳನ್ನೂ ಕೂಡ ಅದೇ ಗಿಡದಲ್ಲೇ ಬೆಳೆಯೋ ಹಾಗೆ ಆ ತಾತ ಆ ಗಿಡನ ಬೆಳೆಸಿದ್ದಾರೆ. ಈಗಾಗಲೇ ರೀಸೆಂಟಾಗಿ ಮಾಡಿದ್ದಾರೆ. ನೋಡಿ, ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಮತ್ತೆ ಮುಂದೆ ಹೇಳ್ತೀನಿ. ಓಕೆನಾ. ಹೇಗೆ ಬೆಳೆಯೋಕ್ಕೆ ಸಾಧ್ಯ ಮೇಡಮ್ ಅಂತ ನೀವು ಕೇಳ್ಬೋದು. ಒಂದು ಗಿಡದಲ್ಲಿ ಒಂದೇ ಥರ ಹಣ್ಣು ಬಿಡುತ್ತೆ, ಅದು ಮಾವಿನ ಹಣ್ಣು. ಈಗ ನಾವೆಲ್ಲ ನಮ್ಮ ಕಡೆ ಅದೇ ಥರ ನೋಡ್ತೀವಿ. ಗೋವಾ ಮಾವಿನ ಹಣ್ಣಲ್ಲಿ ಗೋವಾ ಮಾವಿನಕಾಯಿನೇ ಬಿಡುತ್ತೆ. ಉಪ್ಪಿನಕಾಯಿ ಬೆಳೆಯೋ ಹಣ್ಣಲ್ಲಿ ಉಪ್ಪಿನಕಾಯಿ ಮಾವಿನಕಾಯಿ ಅಷ್ಟೇ ಬೆಳೆಯುತ್ತೆ. ಆಪೂಸ್ ಹಣ್ಣು ಬೆಳೆಯೋ ಗಿಡದಲ್ಲಿ ಆಪೂಸ್ ಹಣ್ಣುಗಳು ಮಾತ್ರ ಬೆಳೆಯುತ್ತೆ. ಅದು ಹೇಗೆ ಸಾಧ್ಯ? ಬೆಳೆಯುತ್ತೆ. ಸೊ ಈ ತಾತ ಮಾಡಿದಾರಲ್ಲ, ಪ್ರಾಕ್ಟಿಕಲಿ ಮಾಡಿದ್ದಾರೆ. ಪದ್ಮಶ್ರೀ ಅವಾರ್ಡ್ ಕೂಡ ತಗೊಂಡಿದ್ದಾರೆ. ಸೊ ನೋಡಿ, 3rd ಸ್ಟ್ಯಾಂಜಾ ಏನಿದೆ, ದ ಕ್ರಾಫ್ಟ್ ಡೆವಲಪ್ಡ್ ಬೈ ಹಿಮ್ ಹ್ಯಾಸ್ ಬಿಕಮ್ ಅ ಮಿಸ್ಟರಿ ಫಾರ್ ರಿಸರ್ಚರ್ಸ್ ಆ್ಯಂಡ್ ಅಗ್ರಿಕಲ್ಚರಿಸ್ಟ್ ಅಲೈಕ್. ನೋಡಿ, ಯಂಗ್ ಅಂತಂದರೆ ಅದು ನೀವು ಅಗ್ರಿಕಲ್ಚರ್ ಅಂದರೆ ವ್ಯವಸಾಯದ ಬಗ್ಗೆ ನೀವು ಚೆನ್ನಾಗಿ ಕಲಿತ್ರೆ, ವ್ಯವಸಾಯದ ಬಗ್ಗೆ ಹೇಳ್ಕೊಡೋಕ್ಕೆ ಅಂತಲೇ ಈಗ ದೊಡ್ಡ ದೊಡ್ಡ ಕಾಲೇಜ್ಗಳಿದೆ, ಯೂನಿವರ್ಸಿಟಿಗಳಿದೆ. ಓಕೆನಾ. ಅಲ್ಲಿ ಯಾವ ಥರ ಬೆಳೆಗಳನ್ನು ಅಥವಾ ಹಣ್ಣಿನ ತೋಟಗಳನ್ನು ಯಾವ ಥರ ಬೆಳೆಸಬೇಕು, ಯಾವ ಥರ ವೆರೈಟೀಸ್ ಆಗಿ ಆರೋಗ್ಯಕರವಾಗಿ ಸಾವಯವ ಗೊಬ್ಬರದಲ್ಲೇ ಹೇಗೆಲ್ಲ ಬೆಳಿಬಹುದು ಅಥವಾ ವೈಜ್ಞಾನಿಕವಾಗಿ ಹೇಗೆ ಬೆಳೆಯಬಹುದು ಎಲ್ಲವನ್ನು ಕಲಿಸ್ತಾರೆ. ದೇ ಆರ್ ನೋಡಿ, ಈ ತಾತ ಕೂಡ ಅದೇ ಥರನೇ ಮಾಡಿರುವಂಥದ್ದು. ಓಕೆನಾ. ದೇ ಆರ್ ಇಮೆನ್ಷನಲಿ ಸರ್ಪ್ರೈಸ್ಡ್ ಬೈ ಹೀಸ್ ವರ್ಕ್. ಒನ್ ಆಫ್ ಹೀಸ್ ಪ್ರಿಷಿಯಸ್ ಕ್ರಿಯೇಷನ್ಸ್ ಈಸ್ ಅ ಟ್ರೀ ಇನ್ ದ ಮೊಘಲ್ ಗಾರ್ಡನ್. ನೋಡ್ರಿ, ಮೊಘಲ್ ಗಾರ್ಡನ್ ಆಟ್ ದ ರಾಷ್ಟ್ರಪತಿ ಭವನ್, ಫ್ಲೋವಿಂಗ್ ಆಫ್ 54 kinds of mangoes. The 10 feet tall tree was brought from his garden to Delhi in 1999 as a present to the president. ನೋಡಿ, ರಾಷ್ಟ್ರಪತಿ ಭವನ ಅನ್ನೋದು ಅದು ದೆಹಲಿನಲ್ಲಿ ಇರ್ತಕ್ಕಂಥದ್ದು. ರಾಷ್ಟ್ರಪತಿಗಳಲ್ಲಿ ಇರ್ತಾರೆ, ರಾಷ್ಟ್ರಪತಿ ಭವನದಲ್ಲೇ ರಾಷ್ಟ್ರಪತಿಗಳಿರುವಂಥದ್ದು. ಸೊ ಅಲ್ಲಿ ಮೊಘಲ್ ಗಾರ್ಡನ್ನಲ್ಲಿ ಕೂಡ ಇಲ್ಲಿ ನೋಡಿ, ಅಲ್ಲಿ 54 ತರಹದ ಮಾವಿನ ಹಣ್ಣುಗಳು ಒಂದೇ ಗಿಡದಲ್ಲೇ ಬೆಳೆಯುವಂತಹ ಒಂದು ಗಿಡವನ್ನು ಆ ರಾಷ್ಟ್ರಪತಿ ಭವನದಲ್ಲೂ ಕೂಡ 1999ರಲ್ಲಿ ಇವರು ಕೊಟ್ಟಿದ್ದಾರೆ. ಈಗ ಅದು ರಾಷ್ಟ್ರಪತಿ ಭವನದಲ್ಲಿ ಆ ಮಾವಿನ ಹಣ್ಣಿನ ಗಿಡ ಇದೆ. ಅದರಲ್ಲಿ 54 ತರಹದ ಹಣ್ಣುಗಳೇ ಬೆಳೆಯುತ್ತಂತೆ. ಸೊ ಈಗಲೂ ಅಟ್ ದ ಪ್ರೆಸೆಂಟ್ ಈಗ ನಾವು ರಾಷ್ಟ್ರಪತಿ ಭವನದಲ್ಲಿ ನಾವು ನೋಡಬಹುದು. ಇದಷ್ಟೇ ಅಲ್ಲ ಡಿಯರ್ ಫ್ರೆಂಡ್ಸ್ ಅಥವಾ ಮುದ್ದು ಮಕ್ಕಳೇ, ನೀವು ಯಾರು ನೋಡ್ತಾ ಇದ್ದೀರೋ, ನಿಮ್ಮಲ್ಲಿ ಏನಾದರೂ ತೋಟ ಮನೆ ಇರೋರಾದರೆ, ನೀವು ಹೊಲ ಗದ್ದೆ ಇರೋರಾದರೆ, ನೀವು
ಇವರಿರೋ ಸ್ಥಳ ಕೊಟ್ಟಿದ್ದಾರೆ, ಉತ್ತರ ಪ್ರದೇಶ್ ಮಲಿಹಾಬಾದ್ನಲ್ಲಿ ಅವರು ಇರ್ತಾರೆ. ಉತ್ತರ ಪ್ರದೇಶದಲ್ಲಿ ಬರುವಂತಹ ಮಲಿಹಾಬಾದ್ನಲ್ಲಿ ಹಾಜಿ ಕಾಲಿಮುಲ್ಲಾ ಖಾನ್ ಅಂತ ಇಡೀ ಪ್ರಪಂಚದಲ್ಲೇ ಇವರು ಫೇಮಸ್. ಓಕೆ, ಸೊ ಈ ತಾತನ ಹೆಸರು ಹೇಳ್ಕೊಂಡು ನೀವು ಉತ್ತರ ಪ್ರದೇಶಕ್ಕೆ ಅವರಿರೋ ಸ್ಥಳಕ್ಕೆ, ಅವ್ರ ತೋಟಕ್ಕೆ ನೀವು ಹೋದರೆ, ಈಗ ಅವ್ರ ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ. ಸೊ ಓಕೆ, ಬಹುಶಃ ಈ ತಾತನೂ ಇರಬಹುದೇನೋ. ನೀವು ಗೂಗಲ್ ಸರ್ಚ್ ಮಾಡಿ, ಗೂಗಲಲ್ಲಿ ಇವ್ರ ಬಗ್ಗೆ ಪೂರ್ತಿ ಮಾಹಿತಿ ಸಿಗುತ್ತೆ, ಅವ್ರು ಇದ್ದಾರೋ ಇಲ್ವೋ ಅಂತಲೂ ಸಿಗುತ್ತೆ, ಅವ್ರ ತೋಟ ಹೇಗಿದೆ ಎಲ್ಲ ಗೂಗಲಲ್ಲಿ ನಿಮಗೆ ಸಿಗುತ್ತೆ. ಓಕೆನಾ? ಸೊ ನೀವು ಹೋಗಿ ಇದೇ ತರಹದ ಮಾವಿನ ಹಣ್ಣಿನ ಗಿಡಗಳನ್ನ ನೀವು ಆ ತಾತನಿಂದ ಅವ್ರು ಕೊಡ್ತಾರೆ, ಸಸಿಗಳನ್ನ ಅವ್ರು ಮಾಡಿಟ್ಟಿರ್ತಾರೆ, ತಂದು ನೀವು ನಿಮ್ಮ ಜಮೀನಿನಲ್ಲೂ ಕೂಡ ಹಚ್ಚಿ ಇದೇ ಥರ ವಿವಿಧ ತರಹದ ಹಣ್ಣುಗಳು ಬೆಳೆಯೋದು ನೀವು ಬೆಳಿಬಹುದು ನಿಮ್ಮ ತೋಟದಲ್ಲಿ. ಓಕೆನಾ? ಇದೇ ನಿಜವಾಗ್ಲೂ. ಓಕೆ, ಸೊ ಈ ಕತೆಗೆ ಸಂಬಂಧಪಟ್ಟ ಕ್ವಶನ್ಸ್ ನೋಡಿ. ವಾಟ್ ಈಸ್ ಹಾಜಿಮುಲ್ಲಾ ಖಾನ್ಸ್ ಮೇನ್ ಅಚೀವ್ಮೆಂಟ್? ಅವರ ಮುಖ್ಯ ಅಚೀವ್ಮೆಂಟ್ ಏನು ಅಂತ ಕೇಳಿದ್ದಾರೆ ಫಸ್ಟ್ ಪ್ರಶ್ನೆ. ಎರಡನೇದು, ಹೌ ಹ್ಯಾಸ್ ದ ಗೌರ್ಮೆಂಟ್ ರೆಕಗ್ನೈಸ್ಡ್ ಹೀಸ್ ಅಚೀವ್ಮೆಂಟ್? ಸರ್ಕಾರ ಅವರ ಅಚೀವ್ಮೆಂಟ್ನ ಹೇಗೆ ಗುರುತಿಸ್ತು ಅಂತ ಪದ್ಮಶ್ರೀ ಅವಾರ್ಡ್ ಕೊಟ್ಟಿದೆ. ಓಕೆ, ಮೂರನೇ ಕ್ವಶನ್ ನೋಡಿ. ಸೇ ವಿಚ್ ವರ್ಡ್ಸ್ ಆರ್ ಯೂಸ್ ಟು ಮೀನ್ ದ ಫಾಲೋವಿಂಗ್ ಅಂತ ಕೇಳಿದ್ದಾರೆ. ಓಕೆ, ಈ ನಿಮಗೆ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಪಾಠದ ಪ್ರಶ್ನೆ ಉತ್ತರಗಳನ್ನ ಹೇಳುವಾಗ ನಾನು ಇದರ ಬಗ್ಗೆ ಹೇಳ್ತೀನಿ ನಿಮಗೆ ಉತ್ತರಗಳನ್ನ. ಓಕೆನಾ? ಬರ್ಸೋಣ. ಸೊ ಈಗ ಲೆಟ್ಸ್ ಬಿಗಿನ್, ಪಾಠ ಸ್ಟಾರ್ಟ್ ಮಾಡೋಣ. ಓಕೆ, ಐ ಹೋಪ್ ನಿಮಗೆ ಇಂಟ್ರೆಸ್ಟ್ ಬಂದಿದೆ ಅಂದ್ಕೊಳ್ತೀನಿ ಪಾಠ ಕೇಳಲಿಕ್ಕೆ. ಲೂಥರ್ ಬರ್ಬಾಂಕ್, ವೆರಿ ಫೇಮಸ್ ಪರ್ಸನ್ ಇನ್ ದ ವರ್ಲ್ಡ್. ಓಕೆ, ಸೊ ನೋಡಿ, ಲೂಥರ್ ಬರ್ಬಾಂಕ್ ಅವ್ರ ಬಗ್ಗೆ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿರುವಂತಹ ಪಾಠ ಇದೆ. ಓಕೆ, ಬನ್ನಿ ಪ್ರಾರಂಭ ಮಾಡೋಣ. ಲೂಥರ್ ಬರ್ಬಾಂಕ್ ಈಸ್ ಅ ವೆಲ್ ನೌನ್ USA ಪ್ಲಾಂಟ್ ಬ್ರೀಡರ್. ಓಕೆ, ಇನ್ಫ್ಲೂಯೆನ್ಸ್ಡ್ ಬೈ ಚಾರ್ಲ್ಸ್ ಡಾರ್ವಿನ್ಸ್ ರೈಟಿಂಗ್ಸ್ ಆನ್ domesticated plants. He set up a nursery garden, greenhouse and experimental farms in St. Rose, California and worked miracles. This write-up describes how Luther Burbank achieved his ambition of growing and ಗ್ರಾಫ್ಟಿಂಗ್ ವೆರೈಟೀಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ನೋಡಿ, ಲೂಥರ್ ಬರ್ಬಾಂಕ್ ಅನ್ನುವಂಥವರು ಒಬ್ಬ ನೋಡಿ ಅವರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಅಂತಂದರೆ, ಫಾರ್ಮರ್, ಅವರು ಕೂಡ ಒಬ್ಬ ರೈತರು. ಸೊ ನೋಡಿ, ಅವರು ಯಾವುದ್ರಲ್ಲಿ ಅಚೀವ್ಮೆಂಟ್ ಮಾಡಿದ್ದಾರೆ ಅಂತಂದರೆ ನರ್ಸರಿ ಗಾರ್ಡನ್ ಮಾಡಿದ್ದಾರೆ, ಗ್ರೀನ್ ಹೌಸ್ ಅಂತಲೇ ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ ಆ ಮನೆಗೆ, ತುಂಬ ಚೆನ್ನಾಗಿ. ಓಕೆ, ಮನೆ ಅಂತಂದರೆ ಅವರ ಮಾಡುವಂತಹ ಸಸಿಗಳಿರ್ಬೋದು, ಬೆಳೆಸುವಂತಹ ಸಸಿಗಳಿರ್ಬೋದು. ಇನ್ಫ್ಲೂಯೆನ್ಸ್ಡ್ ಬೈ ಚಾರ್ಲ್ಸ್ ಡಾರ್ವಿನ್ಸ್ ರೈಟಿಂಗ್ಸ್ ಇಂದ, ಅವರು ಚಾರ್ಲ್ಸ್ ಡಾರ್ವಿನ್ಸ್ ಅವರು ವೆರಿ ಫೇಮಸ್ ರೈಟರ್ ಇವರು USA ಅವರೇ ಬರವಣಿಗೆಯಿಂದ ಪ್ರೇರಿತರಾದಂಥವರು. ಡೊಮೆಸ್ಟಿಕೇಟೆಡ್ ಪ್ಲ್ಯಾಂಟ್ಸ್, ಅವರು ಡೊಮೆಸ್ಟಿಕೇಟೆಡ್ ಪ್ಲ್ಯಾಂಟ್ಸ್ ಬಗ್ಗೆ ತುಂಬ ಚೆನ್ನಾಗಿ ರೈಟಿಂಗ್ ಮಾಡುವಂಥವ್ರು. ಇವ್ರು ನೋಡಿ, ಎಕ್ಸ್ಪೆರಿಮೆಂಟಲ್ ಫಾರ್ಮ್ಸ್, ಇವರು ಒಬ್ಬ ಲೈಕ್ ದ್ಯಾಟ್ ವಿಜ್ಞಾನಿ ಥರ ಫಾರ್ಮರ್ ಆಗಿ. ನೋಡಿ, ದೀಸ್ ರೈಟ್ ಅಪ್ ಡಿಸ್ಕ್ರೈಬ್ಸ್ ಕ್ಯಾಲಿಫೋರ್ನಿಯಾ ಅನ್ನುವಂಥದ್ದು ಒಂದು ದೇಶ. ಓಕೆ, ಸೆಂಟ್ ರೋಸ್. ಓಕೆ, ಸೊ ನೋಡಿ, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ, ಇನ್ನೊಮ್ಮೆ ಹೇಳ್ತೀನಿ, ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್. ಓಕೆ, ನೋಡಿ, ಇಲ್ಲಿ ಲೂಥರ್ ಬರ್ಬಾಂಕ್ ಅವರು ಅಮೇರಿಕಾದ ಪ್ರಸಿದ್ಧ ಸಸ್ಯ ತಳಿಗಾರರವರು, ಸಸ್ಯ ತಜ್ಞರು. ತಳಿಗಾರರು ಅಂತಂದರೆ ಸಣ್ಣ ಸಣ್ಣ ಪ್ಲ್ಯಾಂಟ್ಗಳನ್ನ, ಯಾವ್ಯಾವ ತರಹದ ಪ್ಲ್ಯಾಂಟ್ಗಳನ್ನ ಹೇಗೆ ಬೆಳಿಬೇಕು ಅನ್ನುವಂಥದ್ದನ್ನು ಹೇಳ್ಕೊಡುವಂತಹ ಒಬ್ಬ ತಜ್ಞರವರು. ಸಾಕು ಪ್ರಾಣಿ ಸಸ್ಯಗಳ ಕುರಿತು ಚಾರ್ಲ್ಸ್ ಡಾರ್ವಿನ್ ಅವರ ಬರಹಗಳಿಂದ ಅವರು ಪ್ರಭಾವಿತರಾಗಿರ್ತಾರೆ. ಚಾರ್ಲ್ಸ್ ಡಾರ್ವಿನ್ ಅನ್ನುವಂಥವರು ಒಬ್ಬ ಪ್ರಸಿದ್ಧ ಲೇಖಕರು. ಅವರು ಸಾಕು ಪ್ರಾಣಿಗಳ ಬಗ್ಗೆ, ಅವುಗಳಿಗೆ ಯಾವ ಥರ ಸಸ್ಯವನ್ನು ಅಂದರೆ ಕೆಲವೊಂದಿಷ್ಟು ಪ್ರಾಣಿಗಳು ಸಸ್ಯ ತಿಂದು ಬದುಕ್ತಾವೆ, ಕೆಲವೊಂದಿಷ್ಟು ಪ್ರಾಣಿಗಳು ಮಾಂಸವನ್ನು ತಿಂದು ಬದುಕ್ತಾವೆ. ಆಲ್ಮೋಸ್ಟ್ ನೋಡಿ, ಸಾಕು ಪ್ರಾಣಿಗಳು ಆಡಿರ್ಬೋದು, ಕುರಿ ಇರ್ಬೋದು, ಕೋಳಿಗಳು ಅದು ಸ್ವಲ್ಪ ಕೀಟಗಳನ್ನು ತಿನ್ನುತ್ತೆ, ಇಲ್ಲ ಅಂತಲ್ಲ. ಕೆಲವೊಂದಿಷ್ಟು ಸಾಕು ಪ್ರಾಣಿಗಳು ಸಸ್ಯವನ್ನು ತಿಂದು ಬದುಕುವಂಥದ್ದು. ಸೊ ಅದರಿಂದ ಅವರು ಸಾಕು ಪ್ರಾಣಿಗಳ ಬಗ್ಗೆ, ಸಾಕು ಪ್ರಾಣಿಗಳ ಸಸ್ಯಗಳ ಕುರಿತು ಚಾರ್ಲ್ಸ್ ಡಾರ್ವಿನ್ ಅವರು ಬರೆದಿರ್ತಾರೆ ಲೇಖನಗಳನ್ನ. ಆ ಬರವಣಿಗೆಯಿಂದ ಇವರು ಪ್ರೇರಿತರಾಗ್ತಾರೆ. ಯಾರು? ಲೂಥರ್ ಬರ್ಬಾಂಕ್ ಅವರು. ಮೋಟಿವೇಶನ್ ಸಿಗುತ್ತೆ ಇವ್ರಿಗೆ. ಸೊ ಇವ್ರು ಏನು ಮಾಡ್ತಾರೆ, ಕ್ಯಾಲಿಫೋರ್ನಿಯಾದ ಸಾಂತಾ ರೋಸಾದಲ್ಲಿ
ನರ್ಸರಿ ಉದ್ಯಾನವನ ಮತ್ತು ಹಸಿರು ಮನೆ ಮತ್ತು ಪ್ರಾಯೋಗಿಕ ತೋಟಗಳನ್ನು ಇವರು ಸ್ಥಾಪಿಸ್ತಾರೆ ಲೂಥರ್ ಬರ್ಬಾಂಕ್ ಅವರು. ಓಕೆ, ಮತ್ತು ಸಾಕಷ್ಟು ಪವಾಡಗಳನ್ನ ಕೂಡ ಮಾಡ್ತಾರೆ. ಪವಾಡ ಅಂತಂದರೆ ಮ್ಯಾಜಿಕ್ ಅಂತ ಅಲ್ಲ, ಅಂದರೆ ಆ ವಿಶೇಷ ತಳಿಗಳು, ಯಾವ ತಳಿ ಎಷ್ಟು ವರ್ಷಕ್ಕೆ ಬೆಳಿಬಹುದು ಅಥವಾ ಎಷ್ಟು ತಿಂಗಳಿಗೆ ಬೆಳೆಯುತ್ತೆ, ಯಾವ ಪ್ರಾಣಿಗೆ ಯಾವ ಅಥವಾ ಮನುಷ್ಯರು ತಿನ್ನೋದಿರಬಹುದು ತರಕಾರಿಗಳು, ಯಾವುದನ್ನು ಯಾವ ಥರ ಬೆಳಿಬೇಕು ವಿಶಿಷ್ಟವಾಗಿ ವಿಶೇಷವಾಗಿ ಆರೋಗ್ಯಕರವಾಗಿ ಅನ್ನುವಂತಹ ಫಾರ್ಮಿಂಗಲ್ಲಿ ತುಂಬ ಚೆನ್ನಾಗಿ ಇವ್ರಿಗೆ ಮಾಹಿತಿ ಇತ್ತು. ಈ ಲೂಥರ್ ಬರ್ಬಾಂಕ್ ಅವರು ವಿವಿಧ ರೀತಿಯ ಹಣ್ಣುಗಳನ್ನ ತರಕಾರಿಗಳನ್ನ ಬೆಳೆಸೋದ್ರಲ್ಲಿ ಬಹಳಷ್ಟು ಮಹತ್ವಾಕಾಂಕ್ಷೆಯನ್ನು ಹೊಂದಿರ್ತಾರೆ ಇವರು. ಅದರಲ್ಲಿ ಸಾಕಷ್ಟು ಸಾಧನೆಯನ್ನು ಕೂಡ ಮಾಡ್ತಾರೆ ಇವರು. ಬೇರೆ ಬೇರೆ ತರಹದ ಹಣ್ಣುಗಳಿರ್ಬೋದು, ತರಕಾರಿಗಳನ್ನಿರ್ಬೋದು, ವಿಶಿಷ್ಟವಾಗಿ ನೋಡಿ. ಈಗ ಇತ್ತೀಚೆಗೆ ನೀವು ನೋಡಿರಬಹುದು ಶಾರ್ಟ್ಸಲ್ಲಿ ಯೂಟ್ಯೂಬಲ್ಲಿ ಕೂಡ ಪೇರು ಹಣ್ಣಿನ ಗಿಡದಲ್ಲೇ ಸೇಬು ಹಣ್ಣು ಪೇರು ಹಣ್ಣು ಎರಡು ಒಟ್ಟಿಗೆ ಬೆಳೆಯೋದನ್ನು ನೀವು ನೋಡಿರ್ತೀರ. ಅದು ಸುಳ್ಳಲ್ಲ, ನಿಜ ಕೂಡ. ಸೊ ಅದೇ ಥರ ಈಗ ಪೇರು ಹಣ್ಣಿನ ಗಿಡದಲ್ಲಿ ಮಾವಿನ ಹಣ್ಣು ಹೇಗೆ ಬೆಳೆಯೋಕ್ಕೆ ಸಾಧ್ಯ, ಅಥವಾ ಸೇಬು ಹಣ್ಣು ಪೇರು ಹಣ್ಣು ಒಂದೇ ಗಿಡದಲ್ಲಿ ಹೇಗೆ ಬೆಳೆಯೋಕ್ಕೆ ಸಾಧ್ಯ, ಇವರು ಅದನ್ನು ಪ್ರಾಕ್ಟಿಕಲಿ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಸೊ ಇದರಲ್ಲಿ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಸೊ ಅದಕ್ಕಾಗಿ ಅವ್ರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಸಿಕ್ಕಿದೆ ಅವ್ರು ಮಾಡಿರೋ ಸಾಧನೆಗೆ. ಓಕೆ, ಅದರಲ್ಲಿ ಏನು ಕೆಮಿಕಲ್ ಅಂತ ಅಲ್ಲ, ಅಥವಾ ಅದನ್ನು ತಿಂದವ್ರು ಬಹಳ ದಿವಸ ಬದುಕಲ್ಲ ಅಂತಲೂ ಅಲ್ಲ. ಓಕೆನಾ. ಸೊ ನೋಡಿ, ಫಸ್ಟ್ ಅದ್ರ ಬಗ್ಗೆ ಸಂಪೂರ್ಣ ತಿಳ್ಕೊಂಡು ಆಮೇಲೆ ನಾವು ನೋಡೋಣ ಮುಂದೆ ಏನಾಗುತ್ತೆ ಅಂತ. ಓಕೆನಾ. ಸೊ ಇಲ್ಲಿ ನೆಕ್ಸ್ಟ್ ಸ್ಟ್ಯಾಂಜಾ ನೋಡಿ, ಫಸ್ಟ್ ಸ್ಟ್ಯಾಂಜಾ ನೋಡಿ. ಓಕೆನಾ. ಸೊ ನೋಡಿ, ವಾಟ್ ಡಸ್ ಸಾರಿ ವಾಟ್ ಡಸ್ ದ ವರ್ಲ್ಡ್ ಕಾಲ್ ಅ ಮ್ಯಾನ್ ಹೂ ಟರ್ನ್ಡ್ ಅ yellow flower into red, who made the seeds of plums disappear, who caused desert cactus to grow 1,000 times faster. Oh wow, 1,000 times faster, very good. Who made a blackberry white? wow, ನೋಡಿ, ನೀವು ಯಾವತ್ತಾರು ಬ್ಲ್ಯಾಕ್ಬೇರಿ ವೈಟ್ ನೋಡಿದ್ರೆ, ಬಟ್ ಅವರು ವೈಟ್ ಕಲರ್ ಬ್ಲ್ಯಾಕ್ಬೇರಿ ಬೆಳೆದಿದ್ದಾರೆ. Who grew 500 different kinds of cherries on a tree. ವಾವ್, ನೋಡಿ ಅವ್ರು ಮಾಡಿದ ಸಾಧನೆ. ಈ ಒಂದು ಪ್ಯಾರಾಗ್ರಾಫ್ ಪೂರ ಲೂಥರ್ ಬರ್ಬಾಂಕ್ ಅವ್ರು ಮಾಡಿದ ಸಾಧನೆ ಕೊಟ್ಟಿದ್ದಾರೆ. 500 ತರಹದ್ದು, ಬರೀ ಒಂದೆರಡು ಅಲ್ಲ ಕಣ್ರಿ, 500 500 ತರಹದ ಚೆರಿ ನಿಮಗೆ ಗೊತ್ತಲ್ಲ, ನೀವು ಬರ್ತ್ಡೇ ಮಾಡಬೇಕಾದ್ರೆ ಕೇಕ್ ಮೇಲೆಲ್ಲ ಚೆರಿ ಇಟ್ಟಿರ್ತಾರೆ, ಹಣ್ಣು ಚೆರಿ. ಓಕೆ, ನಾವು ರೆಡ್ ಕಲರ್ ಚೆರಿ ಅಷ್ಟೇ ನೋಡಿರ್ತೀವಿ. 500 ತರಹದ ಚೆರಿ ಹಣ್ಣುಗಳನ್ನು ಒಂದೇ ಗಿಡದಲ್ಲಿ, ಅದು ಬೇರೆ ಬೇರೆ ಗಿಡ ಅಲ್ಲ, ಒಂದೇ ಗಿಡದಲ್ಲಿ ಅವರು ಬೆಳೆದಿದ್ದಾರಂತೆ. ವಾಸ್ ಹಿ ಅ ಮಾಸ್ಟರ್ ಗಾರ್ಡನರ್, ಅ ಸ್ಕಿಲ್ಡ್ ಪ್ಲಾಂಟ್ ಗ್ರೋವರ್, ಅ ಟ್ಯಾಲೆಂಟೆಡ್ ಆ್ಯಂಡ್ ಪೇಷಂಟ್ ಬ್ರೀಡರ್, ಆರ್ ಅ ಮಿರಾಕಲ್ ವರ್ಕಿಂಗ್ ಮ್ಯಾಜಿಷಿಯನ್ ಅಲ್ವಾ? ಮತ್ತು ಇಂಥವ್ರನ್ನೇ ಅಲ್ವಾ ನಾವು ಮಾಯಾಗಾರ, ಜಾದೂಗಾರ ಅಂತ ಕರೆಯೋದು. ಸೊ ನೋಡಿ, ಇದು ಕಣ್ಕಟ್ಟು ವಿದ್ಯೆ ಅಲ್ಲ, ಮಾಯ ಅಲ್ಲ, ಜಾದೂ ಅಲ್ಲ, ಮಿರಾಕಲ್ ಅಲ್ಲ, ಅದ್ಭುತ ಅಲ್ಲ, ಇಲ್ಲಿ ಯಾವುದು ಮಾಯಾ ಮಂತ್ರ ನಡೆದಿಲ್ಲ. ಅಟ್ ದ ಕಣ್ಣು ಮುಂದೆ ಯಾವುದು ನಾವು ಬೆಳಿತೀವಲ್ಲ ಭೂಮಿನಲ್ಲಿ, ಅದೇ ಭೂಮಿ ಅದೇ ಮಣ್ಣಲ್ಲೇ ಅವ್ರು ಏನು ಮಾಡಿದ್ದಾರೆ, ವಿಶಿಷ್ಟವಾದಂತಹ ಬೆಳೆಗಳನ್ನ ಬೆಳೆದಿದ್ದಾರೆ. ಒಂದೇ ಗಿಡದಲ್ಲೇ 500 ತರಹದ ಚೆರಿ ಹಣ್ಣುಗಳನ್ನ ಬೆಳೆದಿದ್ದಾರಂತೆ. ನೋಡಿ ಆ ಮನುಷ್ಯ, ವಾವ್, ಗ್ರೇಟ್ ಅಲ್ವಾ? ಸೊ ನೋಡಿ ಇವ್ರು ಮಾಡಿದ್ದೇನು ಅಂತಂದರೆ, ನೋಡಿ ಬೀಜಗಳನ್ನು ಕಣ್ಮರೆಯಾಗುವಂತೆ ಮಾಡ್ತಾರೆ. ನೋಡಿ, ಹಳದಿ ಹೂವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸಿದ್ದಾರೆ ಇವರು. ಏನು ಮಾಡಿದ್ದಾರೆ ನೋಡಿ, ವಾಟ್ ಡಸ್ ದ ವರ್ಲ್ಡ್ ಕಾಲ್ ಅ ಮ್ಯಾನ್ ಹೂ ಟರ್ನ್ಡ್ ಯೆಲ್ಲೋ ಫ್ಲವರ್ ಇಂಟು ರೆಡ್. ನೋಡಿ, ಯಾವ ಪ್ರಪಂಚ, ಇಡೀ ಪ್ರಪಂಚ ಯಾರನ್ನ ಏನಿದು ಹಳದಿ ಕಲರ್ ಹೂವನ್ನು ಕೆಂಪು ಕಲರಿಗೆ ಬದಲಾಯಿಸಿದ್ದಾರೆ ಅಂತ ಪ್ರಪಂಚ ಹೇಳುತ್ತೆ. ನೋಡಿ, ಹಳದಿ ಕಲರಲ್ಲಿ ಇರ್ತಕ್ಕಂತಹ ಹೂವನ್ನು ಕೆಂಪು ಬಣ್ಣಕ್ಕೆ ತಂದಿದ್ದಾರಂತವರು. ವೆರಿ ಗುಡ್. ಏನು ಜಾದೂ ಮಾಡಿ ಅಲ್ಲ, ಬೆಳೆಯೋ ಗಿಡದಲ್ಲೇ ಅದೇ ಥರ ಬೆಳೆಯೋ ಹಾಗೆ ಮಾಡಿದ್ದಾರೆ. ಹೂ ಮೇಡ್ ದ ಸೀಡ್ಸ್ ಆಫ್ ಪ್ಲಮ್ಸ್ ಡಿಸಿಪಿಯರ್. ನೋಡಿ, ಬೀಜಗಳನ್ನು ಅಲ್ಲೇ ಮಾಯ ಮಾಡ್ತಾ ಇದ್ರಂತೆ, ಭೂಮಿನಲ್ಲೇ ಅಲ್ವಾ? ಭೂಮಿ ಮೇಲೆ ಬೀಜ ಹಾಕಿದ್ಮೇಲೆ ಅದು ಮಾಯ ಆಗೇ ಆಗುತ್ತೆ ಅಲ್ವಾ? ಮರುಭೂಮಿ ಕಳ್ಳಿ 1000
ಪಟ್ಟು ವೇಗವಾಗಿ ಬೆಳೆಯುವಂತೆ ಮಾಡಿದಾರಂತೆ. ಮರುಭೂಮಿನಲ್ಲಿ ಬೆಳೀತಕ್ಕಂಥದ್ದು ಹೂ ಕೇಸ್ ಡಿಸರ್ಟ್ ನೋಡಿ, ಕ್ಯಾಕ್ಟಸ್ ಅಂದರೆ ಅದೇ ಕಳ್ಳಿ ಗಿಡ. ಟು ಗ್ರೋ 1000 times ಫಾಸ್ಟರ್ ನೋಡಿ, 1000 ಟೈಮ್ ಅಂದರೆ 1000 ಪಟ್ಟು ವೇಗವಾಗಿ ಬೆಳೆಯೋ ಹಾಗೆ ಯಾವ ಕಳ್ಳಿ ಗಿಡ ಅಷ್ಟು ಸ್ಪೀಡಾಗಿ ಬೆಳೆಯೋ ಹಾಗೆ ಮಾಡಿದಾನಲ್ಲ ಆ ಮನುಷ್ಯ. ಬ್ಲ್ಯಾಕ್ ಬೇರಿಯನ್ನು ಬಿಳಿ ಮಾಡಿದವನು ನೋಡಿ. ಬ್ಲ್ಯಾಕ್ ಬೇರಿ ಅಂದರೆ ಅದು ಕಪ್ಪು ಕಲರಲ್ಲಿ ಇರ್ತಕ್ಕಂಥದ್ದು. ಸೊ ಅದನ್ನು ಬಿಳಿ ಬಣ್ಣಕ್ಕೆ ತಂದಂಥವ್ರು ಇವರು ಯಾರು, ಲೂಥರ್ ಬರ್ಬಾಂಕ್ ಅವರು. ಸೊ ಒಂದೇ ಮರದಲ್ಲಿ 500 ವಿವಿಧ ರೀತಿಯ ಚೆರಿ ಹಣ್ಣುಗಳನ್ನ ಬೆಳೆದಂತಹ ವ್ಯಕ್ತಿ ಇವರು. ಜಗತ್ತು ಇವರನ್ನ ಈ ಥರ ಎಲ್ಲ ಕರೀತದೆ ನೋಡಿ. ಅವ ಒಬ್ಬ ಮಾಸ್ಟರ್ ತೋಟಗಾರ ನೋಡಿ, ತೋಟಗಾರದ ಒಬ್ಬ ಮಾಸ್ಟರ್ ಆಗಿದ್ರು ಅವರು ಯಾರು, ಲೂಥರ್ ಬರ್ಬಾಂಕ್ ಅವರು. ನುರಿತ ಸಸ್ಯ ಬೆಳೆಗಾರರಾಗಿದ್ದರು, ಪ್ರತಿಭಾನ್ವಿತ ಮತ್ತು ತಾಳ್ಮೆಯ ತಳಿಗಾರರಾಗಿದ್ದರು ಅವರು. ವೆರಿ ಅಂದರೆ ಮಾಸ್ಟರ್ ಗಾರ್ಡನರ್ ಅಂದರೆ ಸ್ಕಿಲ್ಡ್ ಪ್ಲ್ಯಾಂಟ್ ಗ್ರೋವರ್ ಅಂದರೆ ಯಾವುದೇ ತರಹದ ಸಸಿಗಳನ್ನಾಗಲಿ ಅವರು ಯಾವ ಥರ ಬೆಳಿಬೇಕು, ಅದನ್ನು ಯಾವ ಥರ ನಾವು ಬೆಳಿಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಕಲಿಸ್ಕೊಡ್ತಾ ಇದ್ರಂತೆ. ಕಲ್ತಿದ್ರು ಅದರಲ್ಲಿ ಅವರು, ಪವಾಡಗಳನ್ನೇ ಮಾಡಿದ್ರು ಅವರು. ಓಕೆನಾ? ಸೊ ಇದು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ನೋಡ್ರಿ, ದ ಮ್ಯಾನ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ನೇಚರ್ ಇನ್ ದೀಸ್ ಆ್ಯಂಡ್ countless other ways has been awarded many titles, but essential he was a simple hard working scientist ನೋಡಿ, ನೇಮ್ಡ್ ಲೂಥರ್ ಬರ್ಬಾಂಕ್. ನೋಡಿ, ಇದೆಲ್ಲ ಪ್ರಕೃತಿಗೆ ವಿರುದ್ಧನೇ ಅಲ್ವಾ? ಪ್ರಕೃತಿ ಕೊಟ್ಟಿರುವಂಥದ್ದು. ಈಗ ರೆಡ್ ಕಲರ್, ಯೆಲ್ಲೋ ಕಲರ್ ಹೂಗಳು, ಆಯಾ ಹೂಗಳು ಆ ಕಲರಲ್ಲಿರೋದು ಪ್ರಕೃತಿದತ್ತವಾಗಿ ಬಂದಿರುವಂಥದ್ದು. ಬಟ್ ಅವರು ಅಂದರೆ ಹಳದಿ ಕಲರ್ ಹೂವನ್ನ ಕೆಂಪು ಕಲರ್ ಮಾಡ್ತಾರೆ, ಬ್ಲ್ಯಾಕ್ ಬೇರಿನ ಬಿಳಿ ಬೇರಿಯಾಗಿ ಮಾಡ್ತಾರೆ, ವೈಟ್ ಮಾಡ್ತಾರೆ. ಒಂದೇ ತರಹದಲ್ಲಿ 500 ತರಹದ ಹಣ್ಣುಗಳನ್ನ ಬೆಳೆಯೋ ಹಾಗೆ ಮಾಡ್ತಾರೆ ಒಂದೇ ಗಿಡದಲ್ಲಿ ಅಂತಂದರೆ. ಮತ್ತು ಏನದು ಮರುಭೂಮಿನಲ್ಲಿರ್ತಕ್ಕಂತಹ ಕಳ್ಳಿ ಗಿಡ 1000 ಪಟ್ಟು ವೇಗವಾಗಿ ಬೆಳೆಯೋ ಹಾಗೆ ಮಾಡ್ತಾರೆ ಅಂತಂದರೆ ಅವರೊಬ್ಬ ಅಂದರೆ ಇಡೀ ಪ್ರಕೃತಿನೇ ಅವರು ತಮ್ಮ ಕಂಟ್ರೋಲಲ್ಲಿ ತಗೊಂಡಿದ್ದಾರೆ ಅಂತ ಅರ್ಥ ಅಲ್ವಾ? ಅಂದರೆ ಅವರು ನೋಡಿ, ದ ಮ್ಯಾನ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ನೇಚರ್ ಇನ್ ದೀಸ್ ಆ್ಯಂಡ್ ಕೌಂಟ್ಲೆಸ್ ಅದರ್ ವೇಸ್ ಹ್ಯಾಸ್ ಬೀನ್ ಅವಾರ್ಡೆಡ್. ನೋಡಿ, ಅವರು ಕಂಟ್ರೋಲಿಗೆ ತಗೊಂಡಿದ್ದಾರೆ ಅಂತ ಅರ್ಥ ನೇಚರನ್ನು, ಪ್ರಕೃತಿಯನ್ನು. ಅಂದರೆ ಪ್ರಕೃತಿ ಇವರನ್ನು ಕೇಳಿ ಮಾಡ್ತದೆ ಅಂತ ಅಲ್ಲ, ಅಂದರೆ ಅದ್ರ ಮೇಲೆ ಅಷ್ಟೊಂದು ಚೆನ್ನಾಗಿ ಇವರು ಪ್ರಯೋಗವನ್ನು ಮಾಡಿದರು, ಜವಾಬ್ದಾರಿಯುತ ವ್ಯಕ್ತಿಯಾಗಿದ್ದರು. ಹಾಗಾಗಿ ಇವರಿಗೆ ಸಾಕಷ್ಟು ಬಿರುದುಗಳು ಕೂಡ ಸಿಕ್ಕಿದೆ. ಮೂಲಭೂತವಾಗಿ ಬರ್ಬಾಂಕ್ ಅವರು ಸರಳ ಮತ್ತು ತುಂಬ ಕಷ್ಟಪಟ್ಟು ಬೆಳೆದಂತಹ ಒಬ್ಬ ವಿಜ್ಞಾನಿ. ಲೂಥರ್ ಬರ್ಬಾಂಕ್ ಒಬ್ಬ ಶ್ರೇಷ್ಠ ವಿಜ್ಞಾನಿ. ಸಸ್ಯ ತಳಿಗಳ ಮೇಲೆ ಇವರು ಸಾಕಷ್ಟು ಪ್ರಯೋಗವನ್ನು ಮಾಡಿರ್ತಕ್ಕಂತಹ ವ್ಯಕ್ತಿ. ಓಕೆ, ಈ 2 ಪ್ಯಾರಾಗ್ರಾಫ್ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. 3ನೇ ಪ್ಯಾರಾಗ್ರಾಫ್ ನೋಡಿ. ಆಥೋ ಲೂಥರ್ ಬರ್ಬಾಂಕ್ ಈಸ್ ನೋ ಮೋರ್. ಈಗ ಲೂಥರ್ ಬರ್ಬಾಂಕ್ ಅವರು ಇಲ್ಲ. ದ ಪ್ರಾಡಕ್ಟ್ಸ್ ಆಫ್ ಹಿಸ್ ಜೀನಿಯಸ್ ಕಂಟಿನ್ಯೂ to play a part in the day-to-day lives of people ಥ್ರೌಟ್ ದ ವರ್ಲ್ಡ್. ಬಟ್ ಈಗ ಅವರಿಲ್ಲ. ಬಟ್ ಅವ್ರೇನು ಹಾಕಿಕೊಟ್ಟಂತಹ ಆ ಕಂಡು ಹಿಡಿದಂತಹ ಎಲ್ಲ ಟೆಕ್ನಿಕ್ಸ್ ಇತ್ತಲ್ಲ ಅವರು ವಿಜ್ಞಾನಿ ಆಗಿದ್ದಾಗ, ಸೊ ಅದೇ ಥರ ಅದ್ರ ಮುಂದೆ ಬರೆದು ಸಾಕಷ್ಟು ಎಕ್ಸ್ಪೆರಿಮೆಂಟ್ಗಳನ್ನ ಈಗ ಅವ್ರ ಕೈಯಲ್ಲಿ ಕಲಿತಂತಹ ಅಥವಾ ಈಗ ಇರ್ತಕ್ಕಂತಹ ವಿಜ್ಞಾನಿಗಳು ಪ್ರಯೋಗ ಮಾಡ್ತಿದ್ದಾರೆ. ಅದೇ ತರಹನೇ ಈಗ ಹಾಜಿಮುಲ್ಲಾ ಖಾನ್ ಅವರು ಕೂಡ ಏನು ಮಾಡಿದರು, ಖಾಜಿಮುಲ್ಲಾ ಖಾನ್ ಕೂಡ ಅದೇ ತರಹದ ಮ್ಯಾಂಗೋ ಹಣ್ಣುಗಳನ್ನ ಈಗ ಅವರಲ್ಲಿ ಬೆಳೆದಿರುವಂಥದ್ದು ಅವರ ತೋಟದಲ್ಲಿ. ಓಕೆನಾ? ಸೊ ಹಾಗಾಗಿ ಈ ಥರ ಈಗ ಅವರು ಲೂಥರ್ ಬರ್ಬಾಂಕ್ ಇಲ್ಲ ಅಂದರೂ ಕೂಡ ಅವ್ರು ಹಾಕಿಕೊಟ್ಟ ಹಾದಿನಲ್ಲಿ ಸಾಕಷ್ಟು ಈಗ ವೈಜ್ಞಾನಿಕವಾಗಿ ವಿಶಿಷ್ಟ ಪ್ರಯೋಗಗಳು ನಡೀತಾ ಇದೆ ಅಂತ ಇದು ಅರ್ಥ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಹೀಸ್ ಇನ್ಫ್ಲೂಯೆನ್ಸ್ಡ್ prevail in the scientific community among those who work in the fields of agriculture, horticulture, ಆಮೇಲೆ ಫಾರೆಸ್ಟ್ರಿ ಆ್ಯಂಡ್ ಲೈವ್ ಸ್ಟಾಕ್.
His most important contribution, however, is a lovely flower that never existed before him. Also, he developed a fruit or vegetable, the uh, taste of which was improved with his experiment. ನೋಡಿ, ಅವರು ಲೂಥರ್ ಬರ್ಬಾಂಕ್ ಅವರು ಈಗಿಲ್ಲ, ಬಟ್ ಅವರ ಪ್ರತಿಭೆಗಳು, ಅವ್ರ ಉತ್ಪನ್ನಗಳು, ಅವ್ರು ಏನೆಲ್ಲ ಕಂಡುಹಿಡಿದು ಹಾಕಿಕೊಟ್ಟು ಹೋಗಿದ್ದಾರೆ, ಅದು ಇಡೀ ಪ್ರಪಂಚದ ಜನರಲ್ಲಿ ಈಗ ಜನರ ದಿನನಿತ್ಯದ ಜೀವನದಲ್ಲಿ ಸಾಕಷ್ಟು ಪಾತ್ರವನ್ನು ವಹಿಸ್ತಾ ಇದೆ. ಅಂದರೆ ಅವ್ರು ಹಾಕಿಕೊಟ್ಟಂತಹ, ಅವ್ರು ಕಂಡುಹಿಡಿದಂತಹ ಈ ವಿಶಿಷ್ಟ ತಳಿಗಳು, ಈ ವಿಶಿಷ್ಟ ಬೆಳೆಗಳ ಮೂಲಕ ಸಾಕಷ್ಟು ರೈತರು ಉತ್ತಮ ಜೀವನವನ್ನು ಈಗ ಕಟ್ಕೊಂಡಿದ್ದಾರೆ. ಬಹಳಷ್ಟು ಕೃಷಿ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಮತ್ತು ಸಾಕಷ್ಟು ಜಮೀನುವಾರ ಕ್ಷೇತ್ರಗಳಲ್ಲಿರ್ಬೋದು, ಜಮೀನುಗಳಲ್ಲಿ ಕೆಲಸ ಮಾಡೋರಲ್ಲಿ ಈಗ ವೈಜ್ಞಾನಿಕ ಸಂಪ್ರದಾಯ ಬೆಳೆದು ಬಂದಿದೆ. ವೈಜ್ಞಾನಿಕವಾಗಿ ಬೆಳೆ ಬೆಳೀತಿದ್ದಾರೆ ಈಗ. ಓಕೆ, ಅಂದರೆ ಈಗ 6 ತಿಂಗಳಿಗೆ ಬೆಳೆಯೋ ಬೆಳೆ 3 ತಿಂಗಳಿಗಿರ್ಬೋದು, ಅಥವಾ 1 ವರ್ಷಕ್ಕೆ ಬೆಳೆಯೋ ಬೆಳೆನ ಈಗ ವರ್ಷದಲ್ಲಿ 2-3 ಸಲ ಬೆಳೀತಾರೆ. ವೈಜ್ಞಾನಿಕವಾಗಿ ಕೃಷಿ ವೈಜ್ಞಾನಿಕವಾಗಿ ತುಂಬ ಅಭಿವೃದ್ಧಿಯನ್ನು ಹೊಂದಿದೆ. ಸೊ ಅದಕ್ಕೆಲ್ಲ ಕಾರಣ ಯಾರು ಅಂತಂದರೆ ಲೂಥರ್ ಬರ್ಬಾಂಕ್ ಅವರು ಸಾಕಷ್ಟು ವೈಜ್ಞಾನಿಕ ಕೊಡುಗೆಗಳನ್ನು ಕೃಷಿಗೆ ನೀಡಿ ಹೋಗಿದ್ದಾರೆ. ವೈಜ್ಞಾನಿಕ ಸಮುದಾಯದಲ್ಲಿ ಅವರ ಪಾತ್ರ ಬಹಳಷ್ಟು ಮುಖ್ಯವಾದಂಥದ್ದು. ಲೂಥರ್ ಬರ್ಬಾಂಕ್ ಅವ್ರದ್ದು ವೈಜ್ಞಾನಿಕ ಬೆಳವಣಿಗೆ ಯಾವುದು, ಕೃಷಿಯ ವೈಜ್ಞಾನಿಕ ಬೆಳವಣಿಗೆಯಲ್ಲಿ ಲೂಥರ್ ಬರ್ಬಾಂಕ್ ಅವ್ರ ಪಾತ್ರ ಬಹಳಷ್ಟು ಮುಖ್ಯವಾದಂಥದ್ದು, ಅವರ ಕೊಡುಗೆ. ಓಕೆ, ಸೊ ಇಲ್ಲಿ ಸಾಕಷ್ಟು ಸುಂದರವಾದಂತಹ ಬೇರೆ ಬೇರೆ ತರಹದ ಹೂಗಳಿರ್ಬೋದು, ಹಣ್ಣುಗಳಿರ್ಬೋದು, ರುಚಿಕರವಾದಂತಹ ಆರೋಗ್ಯಕರವಾದಂತಹ ತರಕಾರಿಗಳಿರ್ಬೋದು, ಸಾಕಷ್ಟು ಸುಧಾರಣೆಯನ್ನು ಕಂಡಿದೆ ಕೃಷಿ ಲೂಥರ್ ಬರ್ಬಾಂಕ್ ಅವರ ಎಕ್ಸ್ಪೆರಿಮೆಂಟಿಂದ. ಓಕೆ, ಸೊ ಈ ಪಾಠ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. 3 ಸ್ಟ್ಯಾಂಜಾ. ಇನ್ನು 4ನೇ ಸ್ಟ್ಯಾಂಜಾ ನೋಡ್ರಿ. ಬರ್ಬಾಂಕ್ ವಾಸ್ ಬಾರ್ನ್ ಆನ್ March 7, 1849 ಆ್ಯಂಡ್ ವಾಸ್ ಬ್ರಾಟ್ ಅಪ್ ಆನ್ ನೋಡಿ, ಇವ್ರು ಹುಟ್ಟಿದ್ದು ಯಾವಾಗ ಅಂತಂದರೆ 1849 ಮಾರ್ಚ್ 7ನೇ ತಾರೀಕು ಲೂಥರ್ ಬರ್ಬಾಂಕ್ ಅವರು ಹುಟ್ಟುತ್ತಾರೆ. ಓಕೆ ಓಕೆ ನೆಕ್ಸ್ಟ್ ಟರ್ನ್ ಪೇಜ್ ನಂಬರ್ 67. ಓಕೆ, ಸೊ ಪೇಜ್ ಹೊಳಸ್ರಿ. ನೋಡಿ, ನೆಕ್ಸ್ಟ್ ಏನಿದೆ, ಅವ್ರು ಹುಟ್ಟಿದ್ದು ನೋಡಿದ್ರಲ್ವಾ. ಸೊ ನೋಡಿ, ಫಾರ್ಮ್ ಇನ್ ದ ಸ್ಟೇಟ್ ಆಫ್ ಇದೆ. ಯಾವ ಸ್ಟೇಟಲ್ಲಿ ಅವರು ಹುಟ್ಟಿದ್ದು? ಮ್ಯಾಸಚೂಸೆಟ್ಸ್ ಅನ್ನುವಂತಹ ಒಂದು ಸ್ಟೇಟಲ್ಲಿ ಅವರು ಜನಿಸ್ತಾರೆ. ಹಿ ವಾಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ವಂಡರ್ಸ್ ಆಫ್ ನೇಚರ್ ಆ್ಯಂಡ್ ಲರ್ನ್ಡ್ ದ ಟೆಕ್ನಿಕ್ಸ್ ಆಫ್ ಗ್ರೋವಿಂಗ್ ವೇರಿಯಸ್ groups and plants during his early years, but when he read Darwin's ಈಗ ಜಸ್ಟ್ ಫ್ಯೂ ಮಿನಿಟ್ಸ್ ago I told that. ಓಕೆ, ಚಾರ್ಲ್ಸ್ ಡಾರ್ವಿನ್ ಅವ್ರದ್ದು. ಓಕೆ, ಆ ಲೇಖಕರದು ವೇರಿಯೇಷನ್ ಆಫ್ ಎನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಅಂಡರ್ ಡೊಮೆಸ್ಟಿಕೇಶನ್ ಅನ್ನುವಂಥ ಒಂದು ಏನು ಲೇಖನವನ್ನು ಅವರು ಓದ್ತಾರಲ್ಲ, ಅವ್ರು ಬರೆದಿದ್ದು ಪುಸ್ತಕ ಓದ್ತಾರಲ್ಲ, ಆವಾಗ ಹಿ ಡಿಸೈಡೆಡ್ ಟು ಡಿವೋಟ್ ಹಿಸ್ ಲೈಫ್ ಟು ಗ್ರೋ ನ್ಯೂ ವೆರೈಟೀಸ್ ಆಫ್ ಪ್ಲಾಂಟ್ಸ್. ಯಾವಾಗ ಅವರು ಚಾರ್ಲ್ಸ್ ಡಾರ್ವಿನ್ ಅವರು ಬರೆದಿರ್ತಕ್ಕಂತಹ ಇದನ್ನು ಯಾವುದು ವೇರಿಯೇಷನ್ಸ್ ಆಫ್ ಎನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಅಂಡರ್ ಡೊಮೆಸ್ಟಿಕೇಶನ್ ಅನ್ನುವಂಥ ಒಂದು ಈ ವರ್ಡ್ ಅವ್ರಿಗೆ ಪುಸ್ತಕ ಅವ್ರಿಗೆ ಪ್ರಭಾವ ಬೀರುತ್ತಲ್ಲ ಈ ಲೇಖನ, ಆವಾಗ ಅವರು ಇನ್ ದ್ಯಾಟ್ ಟೈಮ್ ಹಿ ಡಿಸೈಡೆಡ್, ಆವಾಗಲೇ ಅವರು ಡಿಸೈಡ್ ಮಾಡ್ತಾರೆ ಏನಂತ, ನಾನು ವಿಶಿಷ್ಟವಾಗಿ ಕೃಷಿ ಕ್ಷೇತ್ರದಲ್ಲಿ ಏನಾದರೂ ವಿಶೇಷವಾಗಿ ಸಾಧನೆ ಮಾಡಬೇಕು, ಇದೇ ಥರ ಅದ್ರ ಬಗ್ಗೆ ಇನ್ನಷ್ಟು ಕಲಿಬೇಕು, ತಿಳ್ಕೊಬೇಕು, ಅದರಲ್ಲೇ ಸಾಧನೆ ಮಾಡಬೇಕು ಅಂತ ಅವ್ರು ಆವಾಗಲೇ ಡಿಸೈಡ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ನೋಡಿ 5ನೇ ಪ್ಯಾರಾಗ್ರಾಫ್ ಏನಿದೆ. ವೆನ್ ಬರ್ಬಾಂಕ್ ವಾಸ್ 21 years old, ಹಿ ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್. ಸೊ ಅವ್ರು ಯಾವಾಗ 21 ವರ್ಷದ ವಯಸ್ಸಿನವ್ರು ಇರ್ತಾರಲ್ಲ, ಆವಾಗ ಮಾರ್ಕೆಟ್ ಗಾರ್ಡನಿಂಗ್ ಅವರು ಶುರು ಮಾಡ್ತಾರೆ. ಓಕೆ he was successful in selling the high quality vegetables that he grew on his farm. ನೀವೀಗ ಎಲ್ಲ ನಿಮ್ಮ ಊರುಗಳ ಕಡೆ ಎಲ್ಲ ಫಾರ್ಮ್ ನೋಡಿರ್ತೀರ. ಈಗೀಗಂತೂ ಈಗ ಎಲ್ಲ ಕಡೆ ಫಾರ್ಮ್ ಇರುತ್ತೆ, ಸಸಿ ಫಾರ್ಮು. ಸೊ ಅಲ್ಲೆಲ್ಲ ಸಸಿಗಳನ್ನ ಈಗ ಬೀಜ ಬಿತ್ತಿ
ನೆಲ ಹರಗಿಸಿ ಅದೆಲ್ಲ ಫಸ್ಟ್ ಕಷ್ಟಪಡಬೇಕಾಗಿಲ್ಲ. ಈಗ ನೇರವಾಗಿ ಹೊಲ ಚೆನ್ನಾಗಿ ಹರಗಿಸಿದ್ರೆ ಸಾಕು. ಸ್ವಲ್ಪ ಸಸಿ ಬಂದಿರುವಂತಹ ಸಸಿಗಳನ್ನೇ ತಂದು ಹಚ್ಚಿಬಿಡ್ತಾರೆ ನೇರವಾಗಿ. ಕಬ್ಬಿರ್ಬೋದು, ಪ್ರತಿಯೊಂದು ಬೆಳೆನೂ ಈಗ ಫಾರ್ಮಲ್ಲೇ ಸಿಗುತ್ತೆ. ಸೊ ಅದೇ ಥರ ಅವರು ವೆಜಿಟೇಬಲ್ಸ್ಗಳನ್ನ ಬೆಳೆದಿರುವಂತಹ ವೆಜಿಟೇಬಲ್ ಗಿಡಗಳನ್ನ ಫಾರ್ಮ್ ಓಪನ್ ಮಾಡ್ತಾರೆ ನೋಡಿ. ತುಂಬ ಸಕ್ಸಸ್ ಕೂಡ ಕಾಣ್ತಾರೆ, ಅದರಲ್ಲಿ ಯಶಸ್ಸು ಕೂಡ ಆಗುತ್ತೆ, ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ ಫಾರ್ಮ್ ಅವ್ರದ್ದು, ಸಸಿ ಫಾರ್ಮು. ಒನ್ ಆಫ್ ಹೀಸ್ ಎಕ್ಸ್ಪೆರಿಮೆಂಟ್ಸ್ ವಾಸ್ ಹಿ ಪ್ಲಾಂಟೆಡ್ 29 seeds from an early rose potato plant. ನೋಡಿ ಅವರು ಒಂದು ಎಕ್ಸ್ಪೆರಿಮೆಂಟ್ ನೋಡಿ ಅವ್ರದ್ದು ಏನಂತಂತಂದರೆ, ಒನ್ ಆಫ್ ಹೀಸ್ ಎಕ್ಸ್ಪೆರಿಮೆಂಟ್ ವಾಸ್, ಒನ್ ಎಕ್ಸ್ಪೆರಿಮೆಂಟ್ ಅವ್ರು ಮಾಡಿದರು ಏನಂತಂದರೆ ನೋಡಿ, ಆವಾಗ ಫಸ್ಟ್ ಟೈಮು ಹಿ ಪ್ಲಾಂಟೆಡ್ 29 ಸೀಡ್ಸ್. ಅವರು 29 ಸೀಡ್ಸನ್ನ ಪ್ಲಾಂಟೆಡ್ ಮಾಡಿದರು. ಅಂದರೆ ಅವ್ರು ಮಾಡಿರುವಂತಹ ಪ್ರಯೋಗ ನೋಡಿ, ಗುಲಾಬಿ ಮತ್ತು ಆಲೂಗಡ್ಡೆ ಸಸ್ಯದಿಂದ 29 ಬೀಜಗಳನ್ನ ಅವರು ನೆಡ್ತಾರೆ. ಗುಲಾಬಿ ಮತ್ತು ಆಲೂಗಡ್ಡೆ ಸಸ್ಯದಿಂದ 29 ಬೀಜಗಳನ್ನ ಅವರು ನೆಡ್ತಾರೆ. ನಟ್ಟು ಅವರು ಹೊಸ ವಿವಿಧ ಬೀಜಗಳನ್ನ ಉತ್ಪಾದನೆ ಮಾಡ್ತಾರೆ, ಅದರಿಂದ ಮತ್ತೆ ಬೀಜಗಳನ್ನ ಉತ್ಪಾದನೆ ಮಾಡ್ತಾರೆ. ಹಿ ಪ್ರೊಡ್ಯೂಸ್ಡ್ ನ್ಯೂ ವೆರೈಟಿ ಆಫ್ ಸೀಡ್ಸ್. ಅದು 29 ಬೀಜಗಳನ್ನ ನೆಟ್ಟು, ಪೊಟ್ಯಾಟೊ ಮತ್ತು ಗುಲಾಬಿ ಪೊಟ್ಯಾಟೊ, ಓಕೆ, ಎರಡದ್ರದ್ದು 29 ಬೀಜಗಳನ್ನ ನೆಟ್ಟು ಬೇರೆ ವೆರೈಟಿ, ಬೇರೆ ಬೇರೆ ತರಹದ ಬೀಜಗಳನ್ನ ಅವರು ಸೃಷ್ಟಿ ಮಾಡ್ತಾರೆ, ಬರೋ ಹಾಗೆ ಮಾಡ್ತಾರೆ, ಉತ್ಪಾದನೆ ಮಾಡ್ತಾರೆ. ಇದು ಸ್ಥಳೀಯ ರೈತರಲ್ಲಿ ಬಹಳ ಜನಪ್ರಿಯ ಆಗುತ್ತೆ. ಅಲ್ಲಿರ್ತಕ್ಕಂತಹ ಇದು ಎಲ್ಲೇ ಹೇಳಿ, ಇಟ್ ಬಿಕೇಮ್ ವೆರಿ ಪಾಪ್ಯುಲರ್ ಅಮಾಂಗ್ ದ ಲೋಕಲ್ ಫಾರ್ಮರ್ಸ್. ಅಲ್ಲಿನ ಇವ್ರು ಈ ಥರ ಹೊಸ ಬೀಜಗಳನ್ನ ಕಂಡು ಹಿಡಿದದ್ದು ಅಲ್ಲಿ ಇರ್ತಕ್ಕಂತಹ ರೈತರಿಗೆ ಇದು ತುಂಬ ಅದ್ಭುತ ಅಂತ ಅನಿಸುತ್ತೆ. ಸಾಕಷ್ಟು ಫೇಮಸ್ ಆಗ್ತಾರೆ. ಎಲ್ಲ ರೈತರು ಆ ಬೀಜಗಳನ್ನ ತಗೊಂಡು ಹೋಗೋದು, ಬೆಳೆಯೋದು, ಚೆನ್ನಾಗಿ ವ್ಯಾಪಾರ ಮಾಡೋದು ಮಾಡ್ತಾರೆ. ಓಕೆ, ಇಟ್ಸ್ ಸುಪೀರಿಯರ್ ಕ್ವಾಲಿಟಿ ಕೇಮ್ ಟು ಬಿ known throughout and today. This potato is called ಹೂ ಪೊಟ್ಯಾಟೊ ಅಂತ ಕರೀತಾರೆ ಇವಾಗ ಅದನ್ನು. ಇಟ್ ಈಸ್ ಗ್ರೋವನ್ ಆನ್ ಥೌಸಂಡ್ಸ್ ಆಫ್ ಏರಿಯಾಸ್ ಇನ್ ನಾರ್ತ್ ವೆಸ್ಟರ್ನ್ ಯು ಎಸ್ ಎ ಒಳಗೆ ನಾರ್ತ್ ವೆಸ್ಟರ್ನಲ್ಲಿ. ಈಗ ಅಲ್ಲೇನಾಗಿದೆ ಅಂದರೆ ಸಾವಿರಾರು ಎಕರೆಗಳಲ್ಲಿ ಇಡಾಹೋ ಆಲೂಗಡ್ಡೆಯನ್ನು ಈಗ ಬೆಳೀಲಿಕ್ಕೆ ಶುರು ಮಾಡಿದ್ದಾರೆ. ಪೊಟ್ಯಾಟೊ ಅಂದರೆ ಇಡಾಹೋ ಆಲೂಗಡ್ಡೆನ ಈಗ ಯು ಎಸ್ ಎನಲ್ಲಿ ನಾರ್ತ್ ವೆಸ್ಟರ್ನಲ್ಲಿ ಸಾಕಷ್ಟು ಸಾವಿರಾರು ಎಕರೆ ಭೂಮಿಗಳಲ್ಲಿ ಬೆಳೆಯೋಕ್ಕೆ ಶುರು ಮಾಡಿದ್ದಾರೆ. ಅವರು ಬೆಳೆದಿರ್ತಕ್ಕಂತಹ ರೋಸ್ ಪೊಟ್ಯಾಟೊ, ಓಕೆ, ಹೊಸ ಬೀಜಗಳನ್ನ ಕಂಡುಹಿಡಿದು ಬೆಳೆದಿರುವಂಥದ್ದು ರೋಸ್ ಪೊಟ್ಯಾಟೊ. ನಾವು ನೋಡಿದೀವ, ನಮ್ಮಲ್ಲಿ ಕಾಣೋದು ಕೆಂಪು ಬಟಾಟಿ, ಬಿಳಿ ಬಟಾಟಿ ಅಷ್ಟೇ ಅಲ್ವಾ. ಸೊ ನೋಡಿ, ಮುಂದೆ 6ನೇ ಪ್ಯಾರಾಗ್ರಾಫಲ್ಲಿ ಅವ್ರು ಮತ್ತೇನು ಮಾಡ್ತಾರೆ, ಬರ್ಬಾಂಕ್ ಫೌಂಡ್ ದ್ಯಾಟ್ ದ ಕ್ಲೈಮೇಟ್ ಆಫ್ ಹೀಸ್ ನೇಟಿವ್ ಪ್ಲೇಸ್ ವಾಸ್ ನಾಟ್ ಸೂಟೇಬಲ್ ಫಾರ್ ಹೀಸ್ ವರ್ಕ್. ಬರ್ಬಾಂಕ್ ಅವ್ರು ಏನು ಹುಟ್ಟಿ ಬೆಳೆದಿದ್ದಿರ್ತದಲ್ಲ, ಅಂದರೆ ಈಗ ಪ್ರೆಸೆಂಟ್ ಅವ್ರು ಇರುವಂಥದ್ದು ಬಿಸ್ನೆಸ್ ಮಾಡ್ಕೋತ ಅವ್ರೇನು ತೋಟ ಮಾಡಿದ್ರಲ್ಲ, ಸಸಿ ತೋಟ ಮಾಡಿದ್ರು. ಸೊ ಆ ಏರಿಯಾ ಏನಾಗಿತ್ತು, ಅವರು ಮಾಡುವಂತಹ ಸಾಧನೆಗಳಿಗೆ ಸೂಟೇಬಲ್ ಆಗಿರಲಿಲ್ಲ. ಆ ಏರಿಯಾದಲ್ಲಿರ್ತಕ್ಕಂತಹ ವೆದರ್ ಇರ್ಬೋದು, ಮಳೆ, ಗಾಳಿ, ಬಿಸಿಲು, ಚಳಿ, ಆ ವಾತಾವರಣ ಅವರ ಸಾಧನೆಗಳಿಗೆ ಅದು ಸೂಟೇಬಲ್ ಆಗಿರಲಿಲ್ಲ. ಅವ್ರ ಕೆಲಸಕ್ಕೆ ಅದು ಅಡ್ಡಿ ಆಗ್ತಾ ಇತ್ತು, ಸರಿಯಾಗಿ ವರ್ಕ್ ಆಗ್ತಾ ಇರಲಿಲ್ಲ. ಹಾಗಾಗಿ ಅವ್ರೇನು ಮಾಡ್ತಾರೆ, ಆ್ಯಂಡ್ ಆ್ಯಟ್ ದ ಏಜ್ ಆಫ್ 26 ಹಿ ಮೂವ್ಡ್ ಟು ದ ಸ್ಟೇಟ್ ಆಫ್ ಕ್ಯಾಲಿಫೋರ್ನಿಯಾ. ಹಾಗಾಗಿ ಅವ್ರು ಏನು ಮಾಡ್ತಾರೆ, 26ನೆಯ ವಯಸ್ಸಿಗೆ ಕ್ಯಾಲಿಫೋರ್ನಿಯಾಗೆ ಬರ್ತಾರೆ ಅಲ್ಲಿಂದ. ಫೇರ್ ದ ವೆದರ್ ವಾಸ್ ಮೆಲ್ಡ್ ಆ್ಯಂಡ್ ದ ಸಾಯಿಲ್ ವಾಸ್ ರಿಚ್ ಆ್ಯಂಡ್ ವ್ಯಾರಿಡ್. ನೋಡಿ, ಅಲ್ಲಿ ಸಾಯಿಲ್ ಅಂದರೆ ಮಣ್ಣು ಅಂತ ಅರ್ಥ ಆಗುತ್ತೆ, ಓಕೆನಾ. ಸೊ ಮಣ್ಣು ಅಲ್ಲಿ ಹೇಗಿತ್ತು ಅಂತಂದರೆ, ಕ್ಯಾಲಿಫೋರ್ನಿಯಾದಲ್ಲಿ ತುಂಬ ಶ್ರೀಮಂತಿಕೆಯಿಂದ ಕೂಡಿರುವಂತಹ ಮಣ್ಣು. ಅಂದರೆ ಅಲ್ಲಿ ಹಣ, ಆಸ್ತಿ, ಸಮೃದ್ಧಿ, ಬೆಳ್ಳಿ, ಬಂಗಾರ ಹೆಚ್ಚಿಗೆ ಇತ್ತು ಮಣ್ಣೊಳಗಂತ ಅಲ್ಲ. ಸೊ ಅಲ್ಲಿ ಸಮೃದ್ಧವಾದಂತಹ ಮಣ್ಣಿತ್ತು, ಸೌಮ್ಯವಾಗಿತ್ತು ಅಲ್ಲಿರ್ತಕ್ಕಂತಹ ಹವಾಗುಣ, ವೈವಿಧ್ಯಮಯವಾಗಿತ್ತು ಅಲ್ಲಿರ್ತಕ್ಕಂತಹ ಹವಾಮಾನ,
ಹವಾಮಾನ ಬರ್ಬಾಂಕ್ ಅವರಿಗೆ ಸಾಕಷ್ಟು ತಮ್ಮ ಗುರಿ ಸಾಧನೆಯಲ್ಲಿ ಅಲ್ಲಿ ಅವರಿಗೆ ಅನುಕೂಲ ಆಗುತ್ತೆ. ಅಲ್ಲಿರ್ತಕ್ಕಂತಹ ಸಂಪದ್ಭರಿತ ಮಣ್ಣು, ಫಲವತ್ತತೆ ಅಂದರೆ ತುಂಬ ಫಲವತ್ತಾಗಿರುವಂತಹ ಮಣ್ಣದು, ಓಕೆನಾ, ಕ್ಯಾಲಿಫೋರ್ನಿಯಾದಲ್ಲಿ. ಸೊ ಆಮೇಲೆ ಅವ್ರು ಏನು ಮಾಡ್ತಾರೆ, ಬರ್ಬಾಂಕ್ ನೆವರ್ ಹೆಸಿಟೇಟೆಡ್ ಇನ್ ದ ಪರ್ಶೂಟ್ ಆಫ್ ದ ಗೋಲ್ ಹಿ ಹ್ಯಾಡ್ ಸೆಟ್ ಫಾರ್ ಹಿಮ್ಸೆಲ್ಫ್. ಅವ್ರು ಏನೆಲ್ಲ ಸಾಧನೆ ಮಾಡಬೇಕು, ಕೃಷಿ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಬೇಕು, ವಿಶೇಷ ಕೊಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ರಲ್ಲ, ಅದು ಯಾವುದೂ ಅವರಿಗೆ ಹಿಂಜರಿಲಿಲ್ಲ. ತುಂಬ ಖುಷಿಯಾಗಿ ಯಶಸ್ವಿಯಾಗಿ ಮಾಡೋಕ್ಕೆ ಶುರು ಮಾಡಿದರು. ಯಾಕಂದರೆ ಅಲ್ಲಿ ವೆದರ್ ಇರ್ಬೋದು, ಅಲ್ಲಿ ಮಣ್ಣು ಇರ್ಬೋದು, ಫಲವತ್ತತೆ ಇರ್ಬೋದು, ತುಂಬ ಅವರಿಗೆಲ್ಲ ಅನುಕೂಲ ಆಯಿತು ಅವ್ರು ಮಾಡೋ ಎಕ್ಸ್ಪೆರಿಮೆಂಟ್ಗಳಿಗೆ. He carried on his experimental and original work on plants for more than half a century on Santa Rosa near the city of San Francisco. He described his new home as the chosen spot of all this earth as far as nature was concerned. ನೋಡಿ, ಅವ್ರೇನು ಮಾಡ್ತಾರೆ, ಬರ್ಬಾಂಕ್ ಅವರು ಅಲ್ಲಿರ್ತಕ್ಕಂತಹ ಏನು ಕ್ಯಾಲಿಫೋರ್ನಿಯಾಗೆ ಹೋಗಿದ್ರಲ್ಲ, ಅಲ್ಲಿ ಅವ್ರು ಮಾಡೋ ಕೆಲಸಕ್ಕೆ ತುಂಬ ಸೂಕ್ತವಾದಂತಹ ವಾತಾವರಣ ಇತ್ತು. ಹಾಗಾಗಿ ಅವ್ರೇನು ಮಾಡ್ತಾರೆ, ಹಾಗಾಗಿ ಬರ್ಬಾಂಕ್ ಅವರು ಏನು ಮಾಡ್ತಾರೆ ಅಲ್ಲಿ ಅಂತಂದರೆ, ಅಲ್ಲೇ ಇರ್ತಾರೆ, ಅದೇ ನಗರದಲ್ಲೇ ಇದ್ದು ಸಾಂತಾ ರೋಸಾ ಅನ್ನುವಂತಹ ಪ್ರದೇಶದಲ್ಲಿ ತಮ್ಮ ಇಡೀ ಅರ್ಧ ಆಯುಷ್ಯನ್ನೆಲ್ಲ ಪ್ರಯೋಗಕ್ಕಾಗಿ ಕಳೀತಾರೆ. ಸಸ್ಯಗಳ ಮೇಲೆ ಸಾಕಷ್ಟು ಪ್ರಾಯೋಗಿಕವಾಗಿ ಅಧ್ಯಯನವನ್ನು ಮಾಡ್ತಾರೆ, ಪ್ರಯೋಗಗಳನ್ನ ಮಾಡ್ತಾರೆ. ತಮ್ಮ ಇಡೀ ಅರ್ಧ ಜೀವನ ಪೂರ ಅದಕ್ಕಾಗಿ ಸವಿಸ್ತಾರೆ. ಅವರು ಸಾಕಷ್ಟು ಹೊಸ ಮನೆಯನ್ನು, ಪ್ರಕೃತಿಗೆ ಸಂಬಂಧಪಟ್ಟಂತಹ ಇಡೀ ಭೂಮಿಯನ್ನೇ ಆಯ್ಕೆ ಮಾಡಿದ ಸ್ಥಳನೆಲ್ಲ ತುಂಬ ಚೆನ್ನಾಗಿ ಅವರು ಕೃಷಿ ಕ್ಷೇತ್ರದಲ್ಲಿ ಸಾಧನೆಗೋಸ್ಕರ ಬಳಸ್ಕೋತಾರೆ. ಬಹಳಷ್ಟು ಅದರಲ್ಲಿ ಏನು ಮಾಡ್ತಾರೆ, ಸಾಧನೆಯನ್ನು ಮಾಡ್ತಾರೆ. ಕ್ಯಾಲಿಫೋರ್ನಿಯಾಗೆ ಬಂದ ಮೇಲೆ ಅವರು ಸ್ಯಾನ್ ಫ್ರಾನ್ಸಿಸ್ಕೋ ನಗರದ ಬಳಿ ಸಾಂತಾ ರೋಸಾ ಅನ್ನುವಂತಹ ಪ್ರದೇಶದಲ್ಲಿ ಅವರು ತಮ್ಮ ಇಡೀ ಅರ್ಧ ಜೀವನವನ್ನೇ ಕಳೀತಾರೆ ಈ ಪ್ರಯೋಗಗಳನ್ನ, ಎಕ್ಸ್ಪೆರಿಮೆಂಟ್ಗಳನ್ನ ಮಾಡೋದಕ್ಕೋಸ್ಕರ. ಓಕೆ, ಸೊ ಪಾಠ ತುಂಬ ದೊಡ್ಡದಾಗಿದೆ, ಇನ್ನೂ ತುಂಬ ಇದೆ. 12 ಸ್ಟ್ಯಾಂಜಾ ಇದೆ. 7ನೇ ಸ್ಟ್ಯಾಂಜಾಯಿಂದ ಮುಂದಿನ ಭಾಗದಲ್ಲಿ ನಾನು ಮುಂದುವರೆದು ಮಾಡ್ತೀನಿ, ಯಾಕಂದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಸೊ ದ್ಯಾಟ್ ಪರ್ಪಸ್ ಇದ್ರ ಮುಂದುವರೆದ ಭಾಗವನ್ನು ಮುಂದಿನ ಭಾಗದಲ್ಲಿ ಮಾಡ್ತೀನಿ. ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಮತ್ತೊಂದು ಸತಿ ವಿಡಿಯೋನ ರೀಕ್ಯಾಪ್ ಮಾಡಿ ನೋಡಿ, ಓಕೆನಾ. ವಿಡಿಯೋನ ಮತ್ತೊಂದು ಸಲ ನೋಡಿ, ಮತ್ತೆ ಒಂದು ಸಲ ನೋಡಿ, ಖಂಡಿತ ನಿಮಗೆ ಅರ್ಥ ಆಗೇ ಆಗುತ್ತೆ, ಓಕೆನಾ. ಬಿಕಾಸ್ ದ್ಯಾಟ್ ಒಂದು ಸತಿ ಕೇಳಿದ ತಕ್ಷಣ ಅಫ್ಕೋರ್ಸ್ ಈಸಿ ಇದೆ ಅಂತ ಅನಿಸುತ್ತೆ. ಬಟ್ ಯಾವಾಗ ನಾವು ಅದನ್ನು ಪದೇ ಓದಿ ಅರ್ಥ ಮಾಡಿಕೊಂಡು ಮನನ ಮಾಡ್ಕೊಳ್ತೀವಲ್ಲ, ಆವಾಗ ನಾವು ಪರ್ಫೆಕ್ಟ್ ಆಗ್ತೀವಿ. ಪದೇ ಓದೋದ್ರಿಂದ, ಕೇಳೋದ್ರಿಂದ ನಮಗೆ ಶಬ್ದ ಸಂಗ್ರಹನೂ ಜಾಸ್ತಿ ಆಗುತ್ತೆ, ಥಿಂಕಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ, IQ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಸೊ ದ್ಯಾಟ್ ಪರ್ಪಸ್ ವಿಡಿಯೋನ ಮತ್ತೊಂದು ಸತಿ ನೋಡಿ, ಖಂಡಿತ ಅರ್ಥ ಆಗುತ್ತೆ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಇದರ ಮುಂದುವರೆದ ಭಾಗವನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.